सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिम् वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् नमस्कारान् समर्पयामि। ब्रह्मसूत्रशाङ्करभाष्ये तृतीयाध्याये तृतीये पादे द्विसूत्रात्मकेऽस्मिन् सूत्रद्वयात्मकेऽस्मिन् सप्तमे आध्यानाधिकरणे अस्मिन् आध्यानाधिकरणे उपनिबद्धं प्रथमं सूत्रम्। इदानीं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। अस्मिन् आध्यानाधिकरणे द्वे सूत्रे उपनिबद्धे दृश्येते भगवता सर्वज्ञेन बादरायणेन तस्मिन् आध्यानाधिकरणे इदानीं प्रथमं सूत्रं विचारयामः। इदं सूत्रं पादादितः चतुर्दशं सूत्रं सर्वाग्रे शंकर भगवत पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं चतुर्दशं सूत्रं तद्भाष्यभागं च यथाचार्यानुग्रहं विचारयामः। सर्वाग्रे शंकर भगवत पूज्यपादानां प्रशस्तिश्लोकमेकं द्विवारं पठामः। ओम काले शिवः क्रमवशात् कलिदोषदुष्टे यत्सम्प्रदायरहितं तदपेक्ष्य भूयः क्षोण्यामवातरदशेष जगद्धितार्थी श्रीशङ्कराख्यममलं गुरुमाश्रयेतम्। ॐ काले शिवः क्रमवशात् कलिदोषदुष्टे यत्सम्प्रदायरहितं तदपेक्ष्य भूयः क्षोण्यामवातरदशेष जगद्धितार्थी श्रीशङ्कराख्यममलं गुरुमाश्रयेतम्। श्रीशङ्कराख्यममलं गुरुमाश्रयेतम्। अथ श्रीमच्छङ्कर भगवतः कृतौ शारीरकमीमांसा भाष्ये तृतीये साधनाध्याये तृतीये पादे द्विसूत्रात्मकं सप्तमम्
ಆಧ್ಯಾನಾಧಿಕರಣಂ. ಓಂ ಆಧ್ಯಾನಾಯ ಪ್ರಯೋಜನಾಭಾವಾತ್. ಓಂ ಆತ್ಮಶಬ್ದಾಚ್ಚ. ಇಮಾನಿ ಇಮೇ ದ್ವೇ ಸೂತ್ರೇ ತಸ್ಮಿನ್ ಆಧ್ಯಾನಾಧಿಕರಣೆ ಉಪನಿಬದ್ಧೆ. ಇದಾನೀಂ ಪ್ರಕೃತಂ ಪ್ರಥಮಂ ಸೂತ್ರಂ ಓಂ ಆಧ್ಯಾನಾಯ ಪ್ರಯೋಜನಾಭಾವಾತ್. ಓಂ ಆಧ್ಯಾನಾಯ ಪ್ರಯೋಜನಾಭಾವಾತ್. ಈ ಒಂದು ಸೂತ್ರದ ಅನ್ವಯ, ಪದವಿಭಾಗ, ಅನ್ವಯಾರ್ಥ ಎಲ್ಲ ಆಗಿದೆ. ಕೇವಲ ಅನ್ವಯ ಕ್ರಮವನ್ನು ನೋಡಿ ಮುಂದಿನ ಭಾಷ್ಯ ಭಾಗವನ್ನು ನೋಡೋಣ. ಮುಂದಿನ ಭಾಷ್ಯ ಭಾಗವೇ ಸಿದ್ಧಾಂತ ಭಾಗ. ಇದುವರೆಗೆ ಏನಾಗಿತ್ತು? ಪೂರ್ವ ಪಕ್ಷ ಭಾಗ ಆಗಿತ್ತು. ಸ್ವಲ್ಪ ಅನುವಾದ ಮಾಡಿ ಆ ಅನ್ವಯ ಕ್ರಮವನ್ನು ನೋಡಿ ನಂತರ ಶುರು ಮಾಡೋಣ ಸಿದ್ಧಾಂತ ಭಾಗವನ್ನು. ಓಂ ಆಧ್ಯಾನಾಯ ಪ್ರಯೋಜನಾಭಾವಾತ್. ಆಧ್ಯಾನಾಯ ಪ್ರಯೋಜನಾಭಾವಾತ್. ಆಧ್ಯಾನಾಯ ಇದಂ ವಾಕ್ಯಂ ಆಮ್ನಾತಮಸ್ತಿ. ಆಧ್ಯಾನಾಯ ಇತ್ಯುಕ್ತೆ ಆಧ್ಯಾನ ಪ್ರಯೋಜನಾಯ ಇದಂ ವಾಕ್ಯಂ ಆಮ್ನಾತಮಸ್ತಿ. ಕುತಃ ಕಥಮಿದಂ ಅವಗಮ್ಯತೆ? ಕಸ್ಮಾತ್ ಕಾರಣಾತ್ ಏವಂ ಇತ್ಯುಕ್ತೆ ಅನ್ಯಥಾ ಪ್ರಯೋಜನಾಭಾವಾತ್. ಆಧ್ಯಾನಂ ವಿಹಾಯ ಅನ್ಯಥಾ ಪ್ರಯೋಜನಾಭಾವಾತ್. ಆಧ್ಯಾನ ಪ್ರಯೋಜನಂ ವಿನಾ ಅನ್ಯಥಾ ಪ್ರಯೋಜನಾಭಾವಾತ್. ಅಷ್ಟೇ. ಏನಿದು ಅಂದರೆ ಆಧ್ಯಾನಾಯ, ಆಧ್ಯಾನಕ್ಕೋಸ್ಕರವಾಗಿಯೇ ಈ ವಾಕ್ಯವು ಕಾಠಕೋಪನಿಷತ್ತಿನಲ್ಲಿ ಆಮ್ನಾತವಾಗಿದೆ, ಪಠಿತವಾಗಿದೆ. ಈ ವಾಕ್ಯ ಯಾವ ವಾಕ್ಯ? ನನ್ನ ನೋಡಿದ್ವಿ. ಈ ಒಂದು ಅಧಿಕರಣಕ್ಕೆ ವಿಷಯವಾಕ್ಯ ಇಂದ್ರಿಯೇಭ್ಯ ಪರಾಶ್ಯರ್ಥಾಃ ಅರ್ಥೇಭ್ಯಶ್ಚ ಪರಂ ಮನಃ ಮನಸಸ್ತು ಪರಾ ಬುದ್ಧಿಃ ಬುದ್ಧೇರಾತ್ಮಾ ಮಹಾನ್ ಪರಃ ಮಹತಃ ಪರಮವ್ಯಕ್ತಂ ಅವ್ಯಕ್ತಾತ್ ಪುರುಷಃ ಪರಃ ಪುರುಷಾನ್ನ ಪರಂ ಕಿಂಚಿತ್ ಸಾ ಕಾಷ್ಠ ಸಾ ಪರಾಗತಿ ಎಂಬ ಸೂತ್ರ ಕಾಠಕೋಪನಿಷತ್ತಿನಲ್ಲಿ ಆಮ್ನಾತವಾಗಿರತಕ್ಕಂತಹ ಸೂತ್ರ. ಈ ವಾಕ್ಯ ಯಾತಕ್ಕಾಗಿ ಬಂದಿದೆ ಅಂದರೆ ಆಧ್ಯಾನಕ್ಕಾಗಿ ಬಂದಿದೆ. ಈ ಸಂಶಯ ಯಾಕೆ ಬಂತು ನಿಮಗೆ? ಅಲ್ಲ ಸ್ವಾಮಿ, ಈ ಸಂಶಯ ಬರೋದಕ್ಕೆ ಕಾರಣ ಏನು ಅಂತಂದ್ರೆ ಇಲ್ಲಿ ನೋಡಿ, ಇಂದ್ರಿಯೇಭ್ಯ ಪರಾಹ್ಯರ್ಥಾಃ ಅರ್ಥೇಭ್ಯಶ್ಚ ಪರಂ ಮನಃ. ಹೀಗೆ ಇಂದ್ರಿಯ, ಮನಸ್ಸು, ಬುದ್ಧಿ, ಆಮೇಲಿಂದ ಮಹಾನಾತ್ಮ ಮಹತ್ತತ್ವ, ಆಮೇಲಿಂದ ಅವ್ಯಾಕೃತ, ಆಮೇಲಿಂದ ಪುರುಷ, ಇಷ್ಟು ತತ್ವಗಳನ್ನು ಹೇಳಿದ್ದಾರೆ. ಇದರಲ್ಲಿ ಹೇಳುವಾಗ ಏನ್ ಮಾಡಿದ್ದಾರೆ? ಪ್ರತಿಯೊಂದಕ್ಕೂ ಕೂಡ ಪರಂ ಅಂತ ಹೇಳ್ತಕ್ಕಂಥ ಒಂದು ಇದನ್ನು ವಿಶೇಷಣವನ್ನು ಕೊಟ್ಟಿದ್ದಾರೆ. ಏನು? ಪರಸ್ಪರಂ ಪರಂ ಅಂತಂದು, ಪರಸ್ಪರಂ ಪರಂ ಅಂದ್ರೆ ಒಂದಕ್ಕೊಂದು ಪರಸ್ಪರ ಹೆಚ್ಚಿನದಾಗಿದೆ ಅಂತಕ್ಕಂಥ. ಇಂದ್ರಿಯೇಭ್ಯ ಪರಾಹ ಅರ್ಥಾಃ ತತಶ್ಚ ಪರಂ ಮನಃ ತತಶ್ಚ ಪರಾ ಬುದ್ಧಿ. ಹೀಗೆ ಒಂದನ್ನೂ ಕೂಡ ಪ್ರತ್ಯೇಕವಾಗಿ ಓಹೋ ಇದು ಜಾಸ್ತಿ ಆಗಿದೆ ಅಂದ್ಬಿಟ್ಟು ಅದಕ್ಕಿಂತ ಅದು ಜಾಸ್ತಿ ಆಗಿದೆ ಎಂಬುದಾಗಿ ಹೇಳಿದ್ದಾರೆ.
ಹೀಗೆ ಹೇಳೋದ್ರಿಂದ ಏನಾಗಿದೆ, ಪ್ರತಿಯೊಂದು ಕೂಡ ಇಂದ್ರಿಯ, ವಿಷಯ, ಮನಸ್ಸು, ಬುದ್ಧಿ, ಮಹತ್ತತ್ವ, ಅವ್ಯಕ್ತ ಮತ್ತೆ ಪುರುಷ, ಇವೆಲ್ಲ ತತ್ವಗಳನ್ನು ಕೂಡ ಏನು ಹೆಚ್ಚಿನದು ಎಂದು ಹೇಳಿದೆ. ಯಾವುದೂ ಕೂಡ ಕಡಿಮೆ ಇಲ್ಲ. ನಮಗೆ ಒಂದು ಸ್ಥೂಲವಾಗಿ ನೋಡಿದರೂ ಕೂಡ, ಅನುಭವಕ್ಕೆ ನೋಡಿದ್ರು, ಅನುಭವದಲ್ಲಿ ನೋಡಿದರೂ ಕೂಡ ಯಾವುದೂ ಕಡಿಮೆ ಇಲ್ಲ. ಯಾಕೆ? ಇಂದ್ರಿಯಗಳು ಕಡಿಮೆನಾ? ಇಂದ್ರಿಯಗಳ ವ್ಯಾಪಾರ ಆಗಬೇಕಾದ್ರೆ ವಿಷಯ ಇರಬೇಕು. ವಿಷಯ ಕಡಿಮೆನಾ? ಅದು ಬೇಕು. ಮನಸ್ಸು ಅಯ್ಯಯ್ಯೋ ಎಲ್ಲದಕ್ಕಿಂತ ಪ್ರಧಾನವಾದ ಒಂದು ಸಾಧನ ಅದು. ಮತ್ತೆ ನಿಶ್ಚಯಾತ್ಮಕವಾದ ಬುದ್ಧಿ, ಹೀಗೆಲ್ಲವೂ ಕೂಡ ಹೆಚ್ಚಿನದೇ ಅಂತ ನಮಗೆ ತೋರುತ್ತೆ. ಮತ್ತೆ ಈ ಎಲ್ಲದಕ್ಕಿಂತಲೂ ಹೆಚ್ಚಿನ ತತ್ವ ಈ ಪುರುಷ ಅಂತಲೂ ತೋರುತ್ತೆ. ಇವೆಲ್ಲ ಅಲ್ಲ, ಪುರುಷ ಅಂತಲೂ ತೋರುತ್ತೆ. ಯಾಕೆ? ಪುರುಷ ಅಂತಕ್ಕಂಥದ್ದು ಪರತತ್ವ, ಅದು ಅದಕ್ಕಿಂತ ಹೆಚ್ಚಿನದು ಯಾವುದು ಇಲ್ಲ ಎಂಬುದಾಗಿ ಎಲ್ಲ ಉಪನಿಷತ್ತುಗಳಲ್ಲಿಯೂ ಕೂಡ ಇದನ್ನ ಹೇಳಿದ್ದಾರೆ. ಆದ್ದರಿಂದ ಇಲ್ಲ ಇಲ್ಲ ಇವೆಲ್ಲ ಅಲ್ಲ, ಪುರುಷನು ಅಂತ ಅದು ತೋರುತ್ತೆ. ಈ ಸಂಶಯ ಬಂತು, ಒಂದೊಂದೂ ಹೆಚ್ಚೋ ಅಥವಾ ಕೇವಲ ಪುರುಷನೊಬ್ಬನೇ ಹೆಚ್ಚೋ? ಈ ಒಂದು ಉಪನಿಷತ್ತಿನಲ್ಲಿ ಈ ಮಂತ್ರ, ಈ ಉಪನಿಷತ್ತಿನ ಒಂದು ಉಪನಿಷತ್ ಮಾತೆಯ ಮನಸ್ಸಿನಲ್ಲಿ ಏನಿದೆ? ಎಲ್ಲ ಹೆಚ್ಚು ಅಂತ ಅಯ್ಯೋ ಅವಳ ಮನಸ್ಸಿನಲ್ಲಿ, ಅಥವಾ ಇಲ್ಲ ಇಲ್ಲ ಪುರುಷನೊಬ್ಬನೇ ಹೆಚ್ಚು ಎಂಬುದಾಗಿ ಹೇಳುವ ಇಚ್ಛೆ ಇದೆಯೋ ಅವಳಿಗೆ ಅಂತ ಅಂತ ಸಂಶಯ ಬಂತು. ಹೀಗೆ ಸಂಶಯ ಏನು? ಈ ಸಂಶಯಕ್ಕೆ ಸಿದ್ಧಾಂತ ಭಾಗವನ್ನು ಈಗ ಹೇಳಬೇಕು. ಆ ಸಿದ್ಧಾಂತ ಭಾಗವನ್ನ ಈಗ ಹೇಳ್ತಾ ಇದ್ದಾರೆ ಭಗವಾನ್ ಶಂಕರರು. ಸೂತ್ರ ರೂಪದಲ್ಲಿ ಹೇಳ್ಬಿಟ್ರು. ಏನಂತ? ಆಧ್ಯಾನಾಯ ಅಂತಂತ ಒಂದೇ ಒಂಥರ ಆಧ್ಯಾನಾಯ, ಆಧ್ಯಾನಕ್ಕೋಸ್ಕರ ಇದು ಪ್ರಯುಕ್ತವಾಗಿದೆ. ಆಧ್ಯಾನ ಅಂತಂದ್ರೇನು? ಆಧ್ಯಾನ ಅಂತಂದ್ರೆ ತರ್ಕಬದ್ಧವಾಗಿ ಚಿಂತನೆ ಮಾಡ್ತಕ್ಕಂಥದ್ದು, ಚಿಂತನೆ ಮಾಡಿ ಮನಸ್ಸಿನಲ್ಲಿ ದೃಢ ಮಾಡಿಕೊಳ್ತ ಅನುಭವದಲ್ಲಿ ತಂದುಕೊಳ್ತಕ್ಕಂಥದ್ದು. ಯಾವುದನ್ನ ಕೇಳಿದ್ದನೋ ಅದನ್ನ, ಯಚ್ಛುತಂ ತತ್, ಅದ್ಯಾವುದದು? ಆತ್ಮನನ್ನ. ಆತ್ಮಾವ ಅರೆ ದ್ರಷ್ಟವ್ಯ, ಅದಕ್ಕೆ ಮೊಟ್ಟ ಮೊದಲನೆಯ ಸಾಧನ ಶ್ರೋತವ್ಯ, ನಂತರ ಮಂತವ್ಯ, ನಂತರ ನಿಧಿಧ್ಯಾಸನ. ಹೀಗೆ ಈ ನಿಧಿಧ್ಯಾಸನ ಅಂತಕ್ಕಂಥದ್ದನ್ನೇ ಇಲ್ಲಿ ಆಧ್ಯಾನ ಅಂತ ಹೇಳಿದ್ದಾರೆ. ಈ ಆಧ್ಯಾನಕ್ಕೋಸ್ಕರ ಯಾಕೆ? ಈ ಮೂಲಕವಾಗಿ ಪರಪುರುಷನ ಸ್ವರೂಪವನ್ನ ಪರಿಚಯಿಸುವುದಕ್ಕೆ, ಮತ್ತೆ ಅಭೇದವನ್ನು ಹೇಳುವುದಕ್ಕೆ. ಅದು ಮುಂದಿನ ವಿಚಾರ. ಇದು ಸಿದ್ಧಾಂತ. ನೋಡೋಣ ಏನು ಹೇಳ್ತಾರೆ ಅಂತಕ್ಕಂಥದ್ದು. ಈ ಭಾಗದಲ್ಲಿ ನೆನ್ನೆ ಒಂದು ವಿಚಾರ ಹೇಳಿತ್ತಲ್ಲ, ಪೂರ್ವ ಮೀಮಾಂಸಾ ಸೂತ್ರದ ಒಂದು ಭಾಗ ಇದು. ಈ ಪೂರ್ವ ಮೀಮಾಂಸಾ ಸೂತ್ರದಲ್ಲಿ ಈ 2ನೆಯ ಅಧ್ಯಾಯದಲ್ಲಿ ಬಂದಿರತಕ್ಕಂತಹ ಒಂದು ಸೂತ್ರ ಇದು. ಅಧಿಕರಣ ಏಕವಾಕ್ಯತಾಧಿಕರಣ ಅಂತ ಅರ್ಥ. ಇದಕ್ಕೆ ಏಕವಾಕ್ಯತಾಧಿಕರಣದಲ್ಲಿ ಈ 2 ಸೂತ್ರ ಇದೆ. ಒಂದು 46ನೇದು, 47ನೇ ಸೂತ್ರ. ಅಲ್ಲಿ ಏನು ಮಾಡಿದ್ದಾರೆ, ಹೀಗೆ ಒಂದೊಂದು ಅನೇಕ ವಿಷಯಗಳು ಹೇಳಲ್ಪಟ್ಟಾಗ ಏನು ಬೇರೆ 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 ವಿಷಯಗಳು ಹೇಳಲ್ಪಟ್ಟಿವೆ. ಇಲ್ಲಿ ಥರ ಯಾಕೆ? ಇಂದ್ರಿಯ ಇದೆ, ವಿಷಯ ಇದೆ, ಮನಸ್ಸಿದೆ, ಬುದ್ಧಿ ಇದೆ, ಮಹತ್ತತ್ವ ಇದೆ, ಅವ್ಯಕ್ತ ಇದೆ, ಪುರುಷ ಇದೆ. ಇಷ್ಟು ತತ್ವಗಳನ್ನು ಹೇಳಿದ್ದಾರೆ. ಈ ಬೇರೆ ಬೇರೆ ತತ್ವ ಹೇಳಿರಬೇಕಾದ್ರೆ ಅವೆಲ್ಲವನ್ನೂ ಕೂಡ ಒಂದು ಅಂತ ತಿಳಿಯಬೇಕಾ, ಅಥವಾ ಪರಸ್ಪರ ಭಿನ್ನ ಎಂಬುದಾಗಿ ತಿಳಿಯಬೇಕಾ ಎಂಬುದಾಗಿ ಬಹಳ ದೀರ್ಘವಾದ ಚರ್ಚೆಯನ್ನು ಮಾಡಿದ್ದಾರೆ. ಯಾರು? ಭಗವಾನ್ ಶಬರಸ್ವಾಮಿಗಳು. ಸೂತ್ರ ಏನು? ಜೈಮಿನಿಗಳ ಸೂತ್ರ ಮಾಡಿಬಿಟ್ರು.
ಅರ್ಥ ಇದನ್ನು ಹೇಳುತ್ತೆ ಯಾವುದದು ಅರ್ಥೈಕತ್ವಾದೇಕಂ ವಾಕ್ಯಂ ಸಕಾಂಕ್ಷಂ ಚೇತ್ ವಿಭಾಗೇ ಸ್ಯಾತ್ ಅಂತಕ್ಕಂಥದ್ದು. ಇದಕ್ಕೆ ಉತ್ತರವಾಗಿ ಸಮೇಶು ವಾಕ್ಯಭೇದ ಸ್ಯಾತ್ ಅಂತ ಹೇಳಿದ್ರು. ಉದಾಹರಣೆಯನ್ನು ತಗೊಂಡಿದ್ರಲ್ಲಿ ವಿಷಯತ್ವೋರ್ಜೇತ್ವ ವಾಯವಸ್ಥೋ ಪಾಯವಸ್ಥೋ ಅಂತಿದೆಯಲ್ಲ ಅಲ್ಲಿ ಯಜುರ್ವೇದರ ಮಂತ್ರ, ಅದನ್ನು ತಗೊಂಡು ವಿಷಯತ್ವ ಊರ್ಜೇತ್ವ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಒಂದೊಂದಕ್ಕೂ ಕೂಡ ಬೇರೆ ಬೇರೆಯ ಪ್ರಯೋಜನವನ್ನು ಹೇಳಿದ್ದಾರೆ. ಎಲ್ಲಿ ಇದೊಂದಕ್ಕೆ ಅಂದೇನು ವಿಷಯತ್ವ ಅಂತ ಅನ್ನೋದಕ್ಕೆ ಒಂದು ಪ್ರಯೋಜನವನ್ನು ಹೇಳಿದ್ದಾರೆ, ಪ್ರಯೋಜನ ಇದೆ ಅದಕ್ಕೆ. ಊರ್ಜೇತ್ವ ಪ್ರಯೋಜನ ಇದೆ, ಆಯುರ್ಯಜ್ಞಾನ ಕಲ್ಪತಾಂ ಪ್ರಯೋಜನ ಇದೆ, ಪ್ರಾಣೋ ಯಜ್ಞ ಪ್ರತಿಯೊಂದಕ್ಕೂ ಕೂಡ ಪ್ರಯೋಜನವನ್ನು ಹೇಳಿದ್ದಾರೆ. ಆದ್ದರಿಂದ ಏನಾಯಿತು, ಇದೆಲ್ಲ ಬೇರೆ ಬೇರೆ ವಾಕ್ಯಗಳು, ಅದಕ್ಕೆ ಅದ ಪ್ರಯೋಜನ. ಹಾಗಿದ್ದರೆ ಬೇರೆ ಬೇರೆ ವಾಕ್ಯ ಅಂತ ತಗೊಳ್ಬಹುದು. ಪ್ರಯೋಜನ ಒಂದು ಪಕ್ಷ ಇಲ್ಲ ಇದಾಗ್ಬಿಟ್ರೆ, ಏನೋ ಪ್ರಯೋಜನವೇ ಇಲ್ಲದೆ ಹೋಗ್ಬಿಟ್ರೆ ಆವಾಗ ಏನಾಗುತ್ತೆ, ಈ ಯಾವುದೋ ಒಂದನ್ನು ಹೇಳುವುದಕ್ಕೋಸ್ಕರ ಇವೆಲ್ಲವೂ ಕೂಡ ಸಾಧನವಾಗಿ ಬಂದಿದೆ. ಆ ಕೊನೆಯಲ್ಲಿ ಏನು ಹೇಳಿದ್ದಾರೆ ಅದೇ ಪ್ರಯೋಜನ, ಅಷ್ಟೆ, ಒಂದೇ ಪ್ರಯೋಜನ. ಇದಕ್ಕೆ ಈ ಒಂದು ಉದಾಹರಣೆಯನ್ನು ಕೊಟ್ಟು ವಿಸ್ತಾರವಾಗಿ ಅದರ ಚರ್ಚೆ ಮಾಡಿದ್ದಾರೆ, ತುಂಬ ವಿಸ್ತಾರವಾಗಿ ಮಾಡಿದ್ದಾರೆ. ಎರಡು ಬೇರೆ ಬೇರೆ ಪದ, ಈಶೇತ್ವ ಊರ್ಜೇತ್ವ ಅಂತಕ್ಕಂಥದ್ದು. ಮುಂಚೆ ಹೇಳಿಬಿಡ್ತಾರೆ ಈಶೇತ್ವ ಊರ್ಜೇತ್ವ ವಾಯವಸ್ಥು ಅರ್ಥ ಗೊತ್ತಿರೋದಿಲ್ಲ ಕೆಲವರಿಗೆ ಅಲ್ವಾ. ಹೇಗೆ ಅರ್ಥ ನೋಡಿ ನೋಡಿ, ಈಶೇತ್ವ ಅಂತಕ್ಕಂಥದ್ದು ಕತ್ತರಿಸುತ್ತೇನೆ, ಊರ್ಜೇತ್ವ ಅಂತಕ್ಕಂಥದ್ದು ಅನ್ನಕ್ಕೋಸ್ಕರ, ಯಾವುದಕ್ಕೆ, ಈ ಭೋಗ್ಯಕ್ಕೋಸ್ಕರ, ಅಲ್ಲ ಅಂದ್ರೆ ಭೋಗ್ಯಕ್ಕೋಸ್ಕರ ಅಂತ ಹೇಳಿ ಎರಡನ್ನ ಹೇಳಿ, ಇದು ಎಲ್ಲಿ ಬರ್ತಕ್ಕಂಥ, ಇದಕ್ಕೆ ಪೂರ್ವಪಕ್ಷ ಮಾಡಿದ್ದಾರೆ. ಏನು ನೋಡ್ರಿ, ಇದು ಬರ್ತಕ್ಕಂಥದ್ದು ಎಲ್ಲಿ, ಒಂದೇ ಒಂದು ಪ್ರಕರಣದಲ್ಲಿ. ಯಾವುದು, ಯದ್ಯಪಿ ಇದು ಬೇರೆ ಬೇರೆ ಕಡೆ ಬಂದಿದೆ, ಆದರೂ ಕೂಡ ಇಲ್ಲಿ ಮೊಟ್ಟ ಮೊದಲು ಬಂದಿರತಕ್ಕಂಥದ್ದಕ್ಕೆ ಈ ಇದರ ಒಂದು ಮಂತ್ರ ಪುಂಜ ಇದೆ, ಅದು ಅದಕ್ಕೇನು ಹೇಳ್ತಾರೆ, ವತ್ಸಾಪಾಕರಣ ಮಂತ್ರ ಅಂತ. ವತ್ಸಾಪಾಕರಣ ಅಂದ್ರೇನು, ವತ್ಸ ಅಂದ್ರೆ ಕರು, ಹಸುವಿನ ಕರು. ಅದನ್ನ ಅಪಾಕರಣ ಅಂದ್ರೆ ಅದನ್ನ ಎಳ್ಕೋಬೇಕು, ಆಚೆ ಕಡೆ ಎಳ್ಕೋಬೇಕು. ಆ ಒಂದು ಪ್ರಕರಣದಲ್ಲಿ ಬರತಕ್ಕಂಥ ಇದು ಮಂತ್ರ. ಇದು ಯಾತಕ್ಕೆ ತಗೋಬೇಕು, ಕರು ಏನು, ಅದು ಯಾತಕ್ಕೆ ಎಳ್ಕೋಬೇಕು ಏನು ಅಂಥದ್ದೆಲ್ಲ ವಿಚಾರ ಮಾಡಿದ್ದಾರೆ. ಅದು ಸ್ವಲ್ಪ ಬೇಕಾದ್ರೆ ಹೇಳ್ಬೋದು, ಅದು ಟೈಮು ಇಲ್ಲ, ಸ್ವಲ್ಪ ಮುಂದೆ. ಯಾಕೆಂದ್ರೆ ಯಜುರ್ವೇದರ ಮೊಟ್ಟ ಮೊದಲನೆಯ ಮಂತ್ರ ಅದು, ಹೌದು ತಾನೆ. ಏನು ಸ್ವಲ್ಪ ಅತ್ಯಂತ ಸಂಕ್ಷೇಪವಾಗಿ ನೋಡಿದ್ರೆ, ಇದು ಈ ದರ್ಶಪೂರ್ಣ ಇಂಥ ಮಾಸದಲ್ಲಿ ಯಜ್ಞವನ್ನು ಮಾಡುವಾಗ ಉಪಯೋಗಿಸ್ತಕ್ಕಂಥ ಮಂತ್ರ. ಅದೇನು ಮಾಡ್ತಾರೆ, ಹಾಲು ಕರಿಬೇಕು, ಆ ಹಸುವಿನ ಹಾಲು ಕರೆದು ಗವಿದುಘ ಅಂತ ಅದರಿಂದ ಹೋಮ ಮಾಡಬೇಕು ಅಂತ ಇದೆ. ಹಾಲು ಕರಿಬೇಕು, ಹಾಲು ಕರಿಬೇಕಾದ್ರೆ ಏನು ಮಾಡಬೇಕು, ಕರುವನ್ನ ಬಿಡಬೇಕು. ಕರುವನ್ನ ಬಿಟ್ಟು ಕರು ಈ ಹಾಲನ್ನು ಕುಡಿದ ಮೇಲೆ ಆಮೇಲೆ ಅದನ್ನು ಕರೆದು ಆವತ್ತಿನ ಕರೆದು ಅದನ್ನು ಹೋಮ ಮಾಡ್ತಾರೆ. ಅದು ವಿಧಾನ ಎಲ್ಲ ಇದೆ. ಈ ಕರುವಿನ ಬಿಡ್ತಾರೆ. ಬಿಟ್ಟು ಏನು ಮಾಡಬೇಕು, ಅದನ್ನ ಈ ಓಡಿಸ್ಬೇಕು, ಈ ಕಡೆ ಬಾ ಅಂತ ಕರಿಬೇಕಲ್ಲ. ಅದಕ್ಕೆ ಏನು ಮಾಡ್ತಾರೆ, ಒಂದು ಕೊಂಬೆ ಅಂತ ಇದು ಇರುತ್ತೆ, ಅದನ್ನ ಕಡಿದು ಆ ಕೊಂಬೆನ ಒಂದು ಈ ಹಳ್ಳಿ ಕಡ್ಡಿ ಅಂತ ಕೊಡ್ತಾರಲ್ಲ, ಆ ಥರ ಸಣ್ಣದು, ಅದನ್ನ ಕಡಿದು ಅದರಲ್ಲಿ ಇದು ಮಾಡ್ತಾರೆ. ಅದನ್ನ ಅಪಾಕರಣ ಮಾಡ್ತಕ್ಕಂಥ, ಕರುನ ಅಪಾಕರಣ ಮಾಡ್ತಕ್ಕಂಥದ್ದು. ಆಗ ಆ ಕಡಿಯುವಾಗ ಯಾವುದನ್ನ, ಆ ಒಂದು ಮರ ಕೊಂಬೆ ಇದೆಯಲ್ಲ, ಅದು ಕಡಿಯುವಾಗ ಈಶಯತ್ವ ಅಂತ, ನಿನ್ನನ್ನು ಕತ್ತರಿಸುತ್ತೇನೆ. ಆಯಿತು, ಕತ್ತರಿಸ್ಬಿಟ್ಟು ಏನು ಮಾಡ್ತೇನೆ, ಕತ್ತರಿಸ್ಬಿಟ್ಟು ಇವೆಷ್ಟೆಲ್ಲ ಆಯಿತು, ಕರು ಆಯಿತು, ಓಡಿಸಿದ್ದಾಯಿತು, ಹಾಲು ಕದ್ದಾಯಿತು, ದರ್ಶಪೂರ್ಣ ಮಾಡಿದ್ದಾಯಿತು. ಇದರಿಂದ ಏನಾಗುತ್ತೆ, ಊರ್ಜೇತ್ವ ಅಂದರೆ ಊರ್ಜೆ, ನನ್ನ ಭೋಗ್ಯಕ್ಕೋಸ್ಕರ ಎಲ್ಲ ಮಾಡ್ತಕ್ಕಂಥದ್ದು, ಭೋಗ್ಯಕ್ಕೋಸ್ಕರ. ಹೀಗೆ ಅಲ್ಲಿ ಬೇರೆ ಬೇರೆಯ ಪ್ರಯೋಜನವನ್ನು ಹೇಳಿದ್ದಾರೆ. ಇಲ್ಲಿ ವಿಷಯತ್ವನಕ್ಕೆ ಇದೇ ಪ್ರಯೋಜನ, ಅದೇ ಪ್ರಯೋಜನ.
ಇಲ್ಲ ಇಲ್ಲ ಪ್ರಕರಣ ಒಂದೇ ಅಂತ ಹೇಳಿ ಇದೇ ಥರ ನೋಡಿ, ಇಲ್ಲಿ ಏನು ಪೂರ್ವಪಕ್ಷ ಮಾಡಿದ್ರು ಅದೇ ಥರ ಅಲ್ಲೂ ಮಾಡಿದ್ದಾರೆ. ಅಲ್ಲಿ ಹೇಳಿರ್ತಕ್ಕಂಥದ್ದು ಎಲ್ಲಿ ಜೈಮಿನಿಯ ಶಾವರ ಭಾಷೆಯಲ್ಲಿ ಅತ್ರ ಸಂದೇಹ ಕಿಮೇವ ಮಾದಿಶೋ ಭಿನ್ನವಾಕ್ಯಂ ಉತ ಏಕಮಿತಿ. ಇದೇನು ಎಲ್ಲ ಒಂದೇ ವಾಕ್ಯವೋ ಇಲ್ಲ ಒಂದೇ ವಾಕ್ಯವೋ ಅಥವಾ ಒಂದೊಂದು ಭಿನ್ನವೋ ಅಂದ್ರೆ ಏಕಮಿತಿ ಬ್ರೂಮಃ, ಒಂದೇ ವಾಕ್ಯ ಅಂತ ಹೇಳ್ತಾರೆ. ತದುಭಾಭ್ಯಾಂ ಏಕಂ ಕಲ್ಪಯಿತು ನ್ಯಾಯಂ. ಉಭಾಭ್ಯಾಮ್ ಅಂದರೆ ಎರಡು, ಯಾವುದದು ವಿಷಯತ್ವ ಊರ್ಜೆತ್ವ ಅಂತಕ್ಕಂಥದ್ದು ಎರಡು ಒಂದೇ ಅಂತ ಕಲ್ಪಿಸ್ತಕ್ಕಂಥದ್ದು ನ್ಯಾಯವಾಗಿದೆ, ಒಂದೇ ಪ್ರಕರಣವಾಗಿದೆ, ವತ್ಸಾಪಾಕರಣ ಅಂತ ಹೇಳಿದಾಗ ಇದು ಪೂರ್ವ ಏವಂ ಪ್ರಾಪ್ತೆ ಬ್ರೂಮಃ ಸಮೇಶು ವಾಕ್ಯ ಭೇದ ಸ್ಯಾತ್. ಮೀಮಾಂಸ ಅಂದ್ರೆ ಇಲ್ಲಿ ಸಮೇಶು ಪರಸ್ಪರ ಅನಾಕಾಂಕ್ಷೇಷು ವಾಕ್ಯಂ ಭಿದ್ಯತೆ. ಯಾವಾಗ ವಾಕ್ಯ ಭೇದ ಅಂತ ಬರುತ್ತೆ, ಒಂದೊಂದು ಬೇರೆ ಬೇರೆ ಪ್ರತ್ಯೇಕವಾದ ವಾಕ್ಯ ಅಂತ ಬರುತ್ತೆ. ಪರಸ್ಪರ ಅನಾಕಾಂಕ್ಷೇಷು ಸಮೇಶು ಅಂದ್ರೆ ಒಂದಕ್ಕೊಂದಕ್ಕೆ ಯಾವ ಆಕಾಂಕ್ಷೆಯೂ ಇಲ್ಲದಿರುವಾಗ ವಾಕ್ಯ ಬೇರೆ ಬೇರೆ ಅಂತ ಆಗುತ್ತೆ. ಮತ್ತು ಇಲ್ಲಿ ಏನಾಗಿದೆ, ವಿಷಯತ್ವ ಇತ್ಯನೇನ ಏಕೋ ಅರ್ಥ ಕ್ರಿಯತೆ, ಊರ್ಜೆತ್ವ ಇತ್ಯನೇನ ಅಪರ ಅರ್ಥ ಕ್ರಿಯತೆ. ಇಲ್ಲೇನಾಗಿದೆ, ವಾಕ್ಯಭೇದ, ಒಂದಕ್ಕೊಂದಕ್ಕೆ ಇದಿಲ್ಲ, ಆಕಾಂಕ್ಷೆ ಏನೂ ಇಲ್ಲ, ಇದೇ ಬೇರೆ ಅದೇ ಬೇರೆ. ವಿಷಯತ್ವ ಅನ್ನೋದ್ರಿಂದ ಏಕೋ ಅರ್ಥ ಒಂದರ್ಥ, ಮತ್ತು ಊರ್ಜೆತ್ವ ಅನ್ನೋದ್ರೆ ಇನ್ನೊಂದು ಅರ್ಥ ಬರುತ್ತೆ. ಆದ್ದರಿಂದ ಏನಾಗಿದೆ, ಇಲ್ಲಿ ಈ ಏಕವಾಕ್ಯತೆ ಅಂತಕ್ಕಂಥ ಸಾಧ್ಯವಿಲ್ಲ, ಎಲ್ಲ ಬೇರೆ ಬೇರೆ ಅಂತ ಅಲ್ಲಿ ತೀರ್ಮಾನ ಮಾಡಿದ್ದಾರೆ. ಉಪೇಕ್ಷಿತಾಂಶ ಇಷ್ಟೇ, ಬೇರೆ ಬೇರೆ ಅಂತ ತೀರ್ಮಾನ ಮಾಡೋಕ್ಕೆ ಇರಬೇಕು. ಪರಸ್ಪರ ಅನಾಕಾಂಕ್ಷೇಷು ವಾಕ್ಯಂ ಭಿದ್ಯತೆ, ಇದು ಮುಖ್ಯವಾಗಿ ಇಲ್ಲಿ ಬೇಕಾಗಿರ್ತದೆ. ಇಲ್ಲಿ ನಾವು ಇಂದ್ರಿಯಭ್ಯ ಪರಾಖ್ಯರ್ಥ ಅರ್ಥೇಭ್ಯ ಪರಮನಃ ಅಂತ ಹೇಳುವಾಗ ಇಂದ್ರಿಯ, ವಿಷಯ, ಮನಸ್ಸು, ಬುದ್ಧಿ ಮತ್ತು ಮಹತ್ತತ್ವ ಮತ್ತು ಅವ್ಯಾಕೃತ ಮತ್ತು ಪುರುಷ, ಇಷ್ಟೂ ತತ್ವಗಳಿದೆಯಲ್ಲ, ಇದಕ್ಕೆ ಒಂದಕ್ಕೊಂದಕ್ಕೆ ಪರಸ್ಪರ ಏನಾದರೂ ಆಕಾಂಕ್ಷೆ ಉಂಟಾ ಇಲ್ವಾ, ಒಂದಕ್ಕೊಂದನ್ನು ಏನಾದರೂ ಅಪೇಕ್ಷೆ ಪಡುತ್ತಾ ಇಲ್ವಾ, ಎಲ್ಲವೂ ಕೂಡ ಸ್ವತಂತ್ರವಾದ ವಾಕ್ಯ ಅಂತ ಹೇಳಿ, ಸ್ವತಂತ್ರ ಅಂತಾದರೆ ವಾಕ್ಯ ಭೇದ ಆಯಿತು. ಇಲ್ಲ ರೀ, ಸ್ವತಂತ್ರ ಅಲ್ಲ, ಒಂದಕ್ಕೊಂದಕ್ಕೆ ಸಂಬಂಧಪಟ್ಟಿದೆ ಅಂತಾದರೆ ಒಂದು ವಾಕ್ಯ ಅಂತ ಆಯ್ತು. ಈ ನ್ಯಾಯವನ್ನ ಇಲ್ಲಿ ತಂದು ಭಗವತ್ಪಾದರು ಇಲ್ಲಿ ಸಿದ್ಧಾಂತ ಮಾಡಿದ್ದಾರೆ. ಇಷ್ಟು ಕೂಡ ಇದರೊಂದಿಗೆ ಎಷ್ಟು ಸಾಕಿರು ಬೇರೆ ಬೇರೆ. ಈಗ ಈ ಭಾಷ್ಯವಾಕ್ಯ ನೋಡ, ಏವಂ ಪ್ರಾಪ್ತೆ ಬ್ರೂಮಃ, ಈ ರೀತಿಯಾಗಿ ಪೂರ್ವ ಪಕ್ಷವು ಬಂದೊದಗಲಾಗಿ ನಾವು ಇಲ್ಲಿ ಸಿದ್ಧಾಂತವನ್ನು ಹೇಳುತ್ತೇವೆ. ಏನು ಪೂರ್ವ ಪಕ್ಷ ಗೊತ್ತಾಗಲ್ಲ, ಇವೆಲ್ಲವೂ ಕೂಡ ಇಂದ್ರಿಯ ಪರಾಖ್ಯರ್ಥ ಅರ್ಥ, ಇವೆಲ್ಲವೂ ಕೂಡ ಒಂದೇ ವಾಕ್ಯವೋ ಅಥವಾ ಭಿನ್ನ ಭಿನ್ನ ವಾಕ್ಯವೋ, ಒಂದೊಂದಕ್ಕೂ ಬೇರೆ ಬೇರೆ ಪ್ರಯೋಜನ ಇರಬೇಕು, ಒಂದೊಂದಕ್ಕೂ ಭಿನ್ನ ಭಿನ್ನ ವಾಕ್ಯವೋ ಅಂತ. ಇದು ಯಾಕೆ ಬಂತು ಅಂದ್ರೆ ನೋಡಿ, ಇಲ್ಲಿ ಭಿನ್ನ ಭಿನ್ನ ವಾಕ್ಯ ಅಂತ ಪ್ರತಿಪಾದನೆ ಮಾಡುವಂತೆ ತೋರ್ತಾ ಇದೆ. ಹಾಗೆ ಹೇಳಿದ್ರೆ ಏನಾಗುತ್ತೆ, ಅದ್ವೈತಕ್ಕೆ ಧಕ್ಕೆ. ಯಾಕೆ, ಎಲ್ಲವೂ ಸ್ವತಂತ್ರವಾದ ತತ್ವಗಳೇ. ಎಲ್ಲಾದರೂ ಬ್ರಹ್ಮಕ್ಕಿಂತ ಬೇರೆಯಾದ ಮತ್ತೊಂದು ಸ್ವತಂತ್ರವಾದ ತತ್ವ ಇನ್ನೊಂದಿಲ್ಲ, ಯಾವ ಕಾಲದಲ್ಲಿ ಆಗಲಿ ಯಾವ ದೇಶದಲ್ಲಿ ಆಗಲಿ ಅಂತಕ್ಕಂಥದ್ದು ಸಿದ್ಧಾಂತ. ಇದಕ್ಕೆ ಅನ್ವಯಿಸ್ಬೇಕಾದ್ರೆ ಏನು ಮಾಡಬೇಕು, ಇಲ್ಲಪ್ಪ ಇವೆಲ್ಲ ಒಂದೇ, ಅದನ್ನು ಇಲ್ಲಿ ಮಾಡ್ತಾ ಇದೆ. ಏನು, ಪುರುಷ ಏವ ಏಭ್ಯ ಸರ್ವೇಭ್ಯ ಪರಃ ಪ್ರತಿಪಾದ್ಯತೆ ಇತಿ ಯುಕ್ತ. ಇಲ್ಲ ಒಂದೊಂದು ಕೂಡ ಹೆಚ್ಚು ಹೆಚ್ಚು ಅಂತ ಹೇಳುವ ಇಚ್ಛೆ ಶ್ರುತಿ ಮಾತಿಗೆ ಇಲ್ಲ. ಯಾವುದು ಇಂದ್ರಿಯ, ಮನಸ್ಸು, ಬುದ್ಧಿ, ಇವೆಲ್ಲ ಮಹತ್ತತ್ವ ಎಲ್ಲ ಯಾವ್ದು, ಅವೆಲ್ಲ ಹೆಚ್ಚು ಅಂತ ಹೇಳೋದಕ್ಕೆ ಹೊರಟಿಲ್ಲ. ಏನಾಗಿದೆ ಮತ್ತೆ, ಪುರುಷ ಏವ ಏಭ್ಯ ಸರ್ವೇಭ್ಯ ಅಂದ್ರೆ ಏಭ್ಯ
ಸರ್ವೇಭ್ಯ ತತ್ವೇಭ್ಯ, ಈ ಎಲ್ಲ ತತ್ವಗಳಿಗಿಂತಲೂ ಕೂಡ ಯಾವುದು ಇಂದ್ರಿಯ ಮನಸ್ಸು ಬುದ್ಧಿ ಅಹಂಕಾರ ಇದೆಯಲ್ಲ, ಅವ್ಯಾಕೃತ ಪುರುಷ, ಎಲ್ಲ ತತ್ವಕ್ಕಿಂತಲೂ ಕೂಡ ಎಲ್ಲ ಪರತ್ವ ಪುರುಷ, ಪುರುಷ ಏವ ಹಿ, ಪುರುಷನೊಬ್ಬನನ್ನೇ ಇಲ್ಲಿ ಎಲ್ಲದಕ್ಕಿಂತ ಶ್ರೇಷ್ಠ ಎಂಬುದಾಗಿ ಪ್ರತಿಪಾದನೆ ಮಾಡುವುದಕ್ಕೆ ಹೊರಟಿದೆ ಅಂತ ಹೇಳೋದು ಯುಕ್ತವಾಗಿದೆ ಅಂಥೇಳಿ, ನ ಪ್ರತ್ಯೇಕಂ ಯೇಷಾಂ ಪರತ್ವ ಪ್ರತಿಪಾದನಂ, ಇದು ಪ್ರತ್ಯೇಕವಾಗಿ ಒಂದೊಂದೂ ಹೆಚ್ಚು, ಇಂದ್ರಿಯವೂ ಹೆಚ್ಚು, ವಿಷಯವೂ ಹೆಚ್ಚು, ಮನಸ್ಸೂ ಹೆಚ್ಚು, ಬುದ್ಧಿಯೂ ಹೆಚ್ಚು, ಮತ್ತೆ ಈ ಮಹತ್ತತ್ವವೂ ಹೆಚ್ಚು, ಅವ್ಯಾಕೃತವೂ ಹೆಚ್ಚು, ಹೀಗೆ ಪ್ರತಿಪಾದನೆ ಮಾಡೋದಕ್ಕೆ ಹೊರಟಿಲ್ಲ. ಕಸ್ಮಾತ್ ಕಸ್ಮಾತ್ ಯಾತಕ್ಕೆ, ಏನು ಕಾರಣ, ಏನು ಕಾರಣ ಬೇಕಲ್ಲ, ಇದು ಒಂದು ಶ್ರೇಷ್ಠ ಅಲ್ಲ. ಇದು ಇಂದ್ರಿಯಗಳನ್ನೇನು ಹೇಳಿದ್ದಾರೆ, ದೇವತೆಗಳು ಅಂತ ಹೇಳಿದ್ದಾರೆ. ದೇವಾಹ ಅಂದ್ರೇನು, ಇಂದ್ರಿಯಾಣಿ ಅಂತ ಅರ್ಥ. ಹಾಗಿರ್ಬೇಕಾದ್ರೆ ಹೇಗೆ ಅಂತಂದ್ರೆ, ಇದಕ್ಕೆ ನೋಡುತ್ತಾ, ಈ ಒಂದೊಂದಕ್ಕೂ ಕೂಡ ಒಂದೊಂದನ್ನೂ ಹೆಚ್ಚು ಅಂತ ಹೇಳಿಲ್ಲ. ಯಾಕೆ, ಅವುಗಳಿಂದ ಯಾವ ಪ್ರಯೋಜನವೂ ಇಲ್ಲ. ನೋಡಿ ಎಂಥ ಮಾತು, ಇಂದ್ರಿಯಗಳಿಂದ ಪ್ರಯೋಜನ ಇಲ್ಲ, ವಿಷಯಗಳಿಂದಲೂ ಇಲ್ಲ, ಮತ್ತೆ ಯಾವುದರಿಂದಲೂ ಇಲ್ಲ. ತಸ್ಮಾತ್ ಪ್ರಯೋಜನ ಭಾವ, ಇದು ಈ ಒಂದು ಹೇತುವನ್ನು ಹೇಳಿದ್ದಾರೆ. ಆಧ್ಯಾನಾಯ ಇದಂ ವಾಕ್ಯಂ ಆಮ್ನಾತಮಸ್ತಿ ಕುತಃ, ಕಸ್ಮಾತ್ ಕಾರಣಾದಿತ್ಯುಕ್ತೆ ಅನ್ಯೇಷಾಂ ಪ್ರಯೋಜನ ಭಾವ, ಅನ್ಯೇಷ ಬೇರೆ ಇದೆಯಲ್ಲ, ಬೇರೆವುಗಳಿಗೆ ಅದಕ್ಕೆ ಯಾವ ಪ್ರಯೋಜನವೂ ಇಲ್ಲ. ನಹಿ ಇತರೇಷು ಪರತ್ವೇನ ಪ್ರತಿಪನ್ನೇಷು ಕಿಂಚಿತ್ ಪ್ರಯೋಜನಂ ದೃಶ್ಯತೆ ಶ್ರೂಯತೇವ. ಇತರೇಷು ಅಂದ್ರೇನು, ಪುರುಷನಿಗಿಂತ ಭಿನ್ನವಾಗಿ ಈ ಎಲ್ಲ ಇದೆಯಲ್ಲ, ಇಂದ್ರಿಯ ಮನಸ್ಸು, ಇಂದ್ರಿಯ ವಿಷಯ ಮನಸ್ಸು ಎಲ್ಲ ಇದೆಯಲ್ಲ, ಇವುಗಳನ್ನ ಹೆಚ್ಚು ಎಂದು ತಿಳಿಯುವುದರಿಂದ, ಪ್ರತಿಪನ್ನೇಷು ತಿಳಿಯುವುದರಿಂದ, ಕಿಂಚಿತ್ ಪ್ರಯೋಜನಂ ನ ದೃಶ್ಯತೆ ನ ಶ್ರೂಯತೆ, ಯಾವ ಪ್ರಯೋಜನವೂ ಕೂಡ ನಮಗೆ ಕಾಣುವುದಿಲ್ಲ. ಮತ್ತೆ ನಮಗ್ ಕಂಡಿದ್ದರೆ ಬೇಡ ಕಣ್ರಿ, ಶ್ರುತಿ ಎಲ್ಲಾರು ಹೇಳಿದ್ದಾರಾದ್ರೆ ಶ್ರುತಿಯಲ್ಲಿಯೂ ಹೇಳಿಲ್ಲ, ನಮಗೆ ಸ್ವತಃ ಕಂಡೂ ಇಲ್ಲ ನಾವು, ಮತ್ತೆ ಶ್ರುತಿಯಿಂದಲೂ ಕೇಳಿಲ್ಲ, ಕಂಡೂ ಇಲ್ಲ ಕೇಳೂ ಇಲ್ಲ. ಇವಕ್ಕೆಲ್ಲ ಪ್ರಯೋಜನವಿದೆ ಅಂತಕ್ಕಂಥದ್ದು ನಾವು ಕೇಳೇ ಇಲ್ಲ, ಕಂಡೂ ಇಲ್ಲ. ಮತ್ತು ಪುರುಷೇತು ಇಂದ್ರಿಯಾದಿಭ್ಯ ಪರಸ್ಮಿನ್ ಸರ್ವಾನರ್ಥ ವ್ರಾತಾತೀತೆ ಪ್ರತಿಪನ್ನೆ ದೃಶ್ಯತೆ ಪ್ರಯೋಜನಂ ಮೋಕ್ಷ ಸಿದ್ಧಿ. ಆದರೆ ಪುರುಷೇ ಇದೆಯಲ್ಲ, ಆದರೆ ಪುರುಷೇ, ಇದು ಅನ್ವಯ ಹೇಗೆ ಮಾಡ್ಕೋಬೇಕು ಅಂದ್ರೆ ನೋಡಿ, ಪುರುಷೇ ಸರ್ವಾನರ್ಥ ವ್ರಾತಾತೀತೆ ಪ್ರತಿಪನ್ನೇ ಸತಿ ಅಂತ. ಸತಿ ತಪ್ಪ ಏನಾಯ್ತು ಅಂದ್ರೆ, ಪುರುಷೇ ಸರ್ವಾನರ್ಥ ವ್ರಾತಾತೀತೆ, ಎಂಥ ಪುರುಷ ಇವನು, ಎಲ್ಲ ಅನರ್ಥಗಳ ವ್ರಾತ ಅಂದ್ರೆ ಸಮೂಹ, ಗುಂಪು, ಅವುಗಳಿಂದ ದೂರವಾಗಿರ್ತಕ್ಕಂಥ ಅಂದ್ರೆ ಅನರ್ಥ ಯಾವಾಗ ಆಗುತ್ತೆ, ಎಲ್ಲಿ ದ್ವೈತವಿದೆಯೋ ಅಲ್ಲೆಲ್ಲ ಅನರ್ಥವೇ. ಅಂದ್ರೆ ಯಾವ ದ್ವೈತದ ಸಂಪರ್ಕವೂ ಇಲ್ಲದ ಅಂತ ಅರ್ಥ ಇದೆ. ಯಾವ ದ್ವೈತದ ಸಂಪರ್ಕವೂ ಇಲ್ಲದೆ ಇರತಕ್ಕಂತಹ ಏಕಮೇವಾದ್ವಿತೀಯನಾದ ಪುರುಷೇ ಪ್ರತಿಪನ್ನೆ. ಅಂದ್ರೆ ಪುರುಷನು ತಿಳಿಯಲ್ಪಟ್ಟದ್ದಾದ್ರೆ, ಪುರುಷನನ್ನು ತಿಳಿದದ್ದಾದರೆ ಏನಾಗುತ್ತೆ ಅಂತಂದ್ರೆ, ಇಂದ್ರಿಯಾದಿಗಳಿಗಿಂತ ಹೆಚ್ಚಿನ ಪುರುಷ ತಿಳಿದಾಗಿದ್ರೆ ಅವನಿಗೆ ಪ್ರಯೋಜನ ಅಂತಕ್ಕಂಥದ್ದು ನಮಗೆ ಕಾಣ್ತಾ ಇದೆ. ಶ್ರುತಿನಲ್ಲಿ ಹೇಳ್ತಾ ಇದೆ ನೋಡಿ, ಇಲ್ಲಿ ಶ್ರೂಯತೆ ಅಂತ ಹೇಳಲಿಲ್ಲ, ದೃಶ್ಯತೆ. ಏನು, ನಮ್ಮ ಅನುಭವಕ್ಕೆ ನಮ್ಮ ಮುಂದೆ ಕಾಣ್ತಾ ಇದೆ. ಅದು ಏನು ಪ್ರಯೋಜನ, ಮೋಕ್ಷ ಸಿದ್ಧಿ ಎಂಬತಕ್ಕಂಥ ಪ್ರಯೋಜನ ಶ್ರುತಿಯಲ್ಲಿ ಹೇಳಿದೆಯಂತೆ ಅಲ್ಲ.
ನಮಗೆ ಕಾಣ್ತಾ ಇದೆ, ನಮ್ಮ ಅನುಭವಕ್ಕೆ ಬರ್ತಾ ಇದೆ. ಒಂದು ಪದಗಳು ಹೇಗಾಕಿ ಹಿಂದೆ ಹೇಳಿದ್ರು, ನ ಪ್ರಯೋಜನಂ ನ ದೃಶ್ಯತೆವ ಶ್ರೂಯತೆವ ಅಂತ. ಯಾವುದಕ್ಕೆ? ಇಂದ್ರಿಯಾದಿಗಳಿಗೆ. ಇಲ್ಲಿ ಪುರುಷನನ್ನು ತಿಳಿದಾಗ ಹೇಳಿದ್ರು, ಓಹೋ, ಎಲ್ಲ ದ್ವೈತ ಸಮೂಹದಿಂದಲೂ ದೂರವಾಗಿರತಕ್ಕಂಥ ಏಕಮೇವಾದ್ವಿತೀಯವಾಗಿರತಕ್ಕಂಥ ಪುರುಷರನ್ನ ಅಭೇದದಿಂದ ತಿಳಿದದ್ದೇ ಆದರೆ, ಎಲ್ಲ ಬಹಳ ಹಿಂದೆ ಬಂದಿದೆಯಲ್ಲ ಇವೆಲ್ಲ, ಅಭೇದದಿಂದ ತಿಳಿದದ್ದೇ ಆದರೆ ಏನಾಗುತ್ತೆ? ಪ್ರಯೋಜನ, ಇಲ್ಲಿ ಪ್ರಯೋಜನ ಅಂತ ಅಷ್ಟೇ ಹಾಕಿದ್ದಾರೆ, ಅಷ್ಟೇ ಅಲ್ಲ, ಪರಮ ಪ್ರಯೋಜನ. ಪ್ರಯೋಜನ ಅಂತಕ್ಕಂಥದ್ದು ಬೇರೆ ಇದರಿಂದಲೂ ಇದೆ, ಇಲ್ಲ ಅಂತಲ್ಲ. ಇಂದ್ರಿಯಗಳಿಂದ ಪ್ರಯೋಜನ ಇಲ್ವೇ? ಇದೆ. ಆದರೆ ಇಲ್ಲಿ ಪರಮ ಪ್ರಯೋಜನ. ಪ್ರಯೋಜನ ಏನು? ಅದು ಮೋಕ್ಷ ಸಿದ್ಧಿ. ಅದು ಮೋಕ್ಷ ಸಿದ್ಧಿ ಎಂಬತಕ್ಕಂಥ ಒಂದು ಪ್ರಯೋಜನ ಇಲ್ಲಿಗೆ ನಮಗೆ ಇದೆ. ಆದ್ದರಿಂದ ಏನು, ಇದನ್ನೆಲ್ಲ ಕೂಡ ನಾವು ಭಿನ್ನ ಭಿನ್ನವಾದ ವಾಕ್ಯಗಳು ವಾಕ್ಯಭೇದ ಅಂತ ಎನಿಸಬಾರದು. ಮತ್ತೆ ಈ ಇಂದ್ರಿಯ ಮನಸ್ಸು ಮುಂತಾದವುಗಳನ್ನು ಹೆಚ್ಚು ಎಂಬುದಾಗಿ ಪ್ರತಿಪಾದನೆ ಮಾಡುವುದಕ್ಕಾಗಿ ಶ್ರುತಿ ಬಂದಿಲ್ಲ. ಯಾಕೆ ಅಂದರೆ ಅದು ಅವುಗಳನ್ನು ಹೆಚ್ಚು ಅಂತ ಪ್ರತಿಪಾದನೆ ಮಾಡಿ ಅದನ್ನು ತಿಳಿದಾಗ ಯಾವ ಪ್ರಯೋಜನವೂ ನಮಗೆ ಆಗುವುದಿಲ್ಲ. ಆದರೆ ಇದನ್ನು ತಿಳಿದಾಗ, ಯಾವುದು ಕೊನೆಯದಿದೆಯಲ್ಲ ಮೋಕ್ಷ, ಆ ಪುರುಷನನ್ನು ತಿಳಿದಾಗ ಏನಾಗುತ್ತೆ? ಮೋಕ್ಷ ಎಂಬ ಪ್ರಯೋಜನವಾಗುತ್ತೆ, ಮೋಕ್ಷ ಸಿದ್ಧಿಯ ಪ್ರಯೋಜನವಾಗುತ್ತೆ. ಇದಕ್ಕೇನು ಅಂದರೆ ತಥಾಚ ಶ್ರುತಿ ನಿಚಾಯತಂ ಮೃತ್ಯು ಮುಖಾತ್ ಪ್ರಮುಚ್ಯತೆ. ನಿಚಾಯ ತಮ್ ಅಂದ್ರೆ ಏನು ನೋಡಿ, ಪುಲ್ಲಿಂಗ. ತಮ್ ಪುರುಷಂ ಅಂತ, ಪುರುಷ ಇದೆಯಲ್ಲ ಇದೆ, ತಮ್ ಪುರುಷಂ ನಿಚಾಯ ಮೃತ್ಯು ಮುಖಾತ್ ಪ್ರಮುಚ್ಯತೆ. ಇದಕ್ಕಿಂತ ದೊಡ್ಡ ಪ್ರಯೋಜನ ಯಾವುದೂ ಇಲ್ಲ. ಏನು? ಮೃತ್ಯು ಮುಖದಿಂದ ಅವನು ಬಿಡುಗಡೆಗೊಳಿಸಲ್ಪಡುತ್ತಾನೆ. ಮೃತ್ಯು ಅಂದ್ರೆ ಏನು? ಮೃತ್ಯು ಅಂದ್ರೆ ಒಂದೇ ಅಲ್ಲ, ಜನ್ಮ ಮರಣ ದ್ವೈತ. ಅದು ಅಂದ್ರೆ ದ್ವೈತದಿಂದ ಇವನು ಬಿಡುಗಡೆ ಹೊಂದಲ್ಪಡುತ್ತಾನೆ. ಯಾವಾಗ? ನಿಚಾಯ ಯಾವ ನಿಚಾಯ? ತಮ್ ಪುರುಷಂ, ಆ ಪುರುಷನನ್ನು ತಿಳಿದಿದ್ದೇ ಆದರೆ. ನಿಚಾಯ ಅಂತಂದ್ರೆ ಇಲ್ಲಿ ಅನುಭವ ಪರ್ಯಂತವಾಗಿ ತಿಳಿದದ್ದೇ ಆದರೆ ನೀವು ಮೃತ್ಯುಮುಖ ದ್ವೈತದಿಂದಲೇ ಬಿಡುಗಡೆಯಾಗಿ ಬಿಡುತ್ತಾನೆ ಅಂತ ಹೇಳಿ ಪ್ರಯೋಜನವನ್ನು ಹೇಳ್ತಾ ಇದೆ ಅದೇ ಕಾಠಕೋಪನಿಷತ್ತಿನಲ್ಲಿ. ಹೌದಾನೆ? ಮತ್ತು ಅಪಿಚ ಪರಪ್ರತಿಷೇಧೇನ ಕಾಷ್ಠಾಶಬ್ದೇನ ಕಾಷ್ಠಾಶಬ್ದೇನ ಚ ಪುರುಷ ವಿಷಯಂ ಆದರಂ ದರ್ಶಯನ್ನ. ಮತ್ತೂ ಕೂಡ ಮುಂದೆ ಏನು ಹೇಳಿದ್ದಾರೆ? ಪರಪ್ರತಿಷೇಧೇನ ಕಾಷ್ಠಾ ಶಬ್ದೇನ. ಏನು? ಸಾ ಕಾಷ್ಠ ಅಂತ ಹೇಳಿ ಆ ಕಾಷ್ಠ ಎಂಬುದಾಗಿ ಆ ಪುರುಷನಿಗೆ, ಅದೇ ಪುರುಷನನ್ನು ತಿಳಿದರೆ ಆ ಅವಗತಿ ಅಂತ ಇದೆಯಲ್ಲ, ಆ ಅವಗತಿ ಅದೇ ಏನಾಗಿದೆ? ಸಾ ಅವಗತಿ ಕಾಷ್ಠ, ಅದೇ ಕೊನೆ. ಮತ್ತೆ ತಿಳಿಯಬೇಕಾದದ್ದು ಯಾವುದೂ ಇಲ್ಲ ಅಂಥೇಳಿ ಅದೇ ಕಡೆಯದದು ಅಂತ್ಯ ಪ್ರಮಾಣ ಅಂತ ಹೇಳಿ ಏನು ಕಾಷ್ಠಾಬ್ದೆ ಪುರುಷ ವಿಷಯಂ ಆದರ ದರ್ಶನ. ಪುರುಷನ ವಿಷಯದಲ್ಲಿ ಆದರಂ ಅಂದರೆ ಅತ್ಯಂತ ಆದರವನ್ನು ತೋರಿ, ಅದು ಆದರ ಅಂದ್ರೆ ಏನು? ಇದನ್ನೇ ನಾವು ತಿಳಿದುಕೊಳ್ಳಬೇಕು ಎಂಬುದಾಗಿ ಅದರಲ್ಲಿ ವಿಶೇಷವಾದ ಒಂದು ಆಸಕ್ತಿಯನ್ನು ತೋರಿ ಪುರುಷ ಪ್ರತಿಪತ್ತ್ಯರ್ಥ ಏವ, ಆ ಪುರುಷನನ್ನ ತಿಳಿಯುವುದು ಎಂಬ ಪ್ರಯೋಜನಕ್ಕೋಸ್ಕರವಾಗಿಯೇ ಪೂರ್ವ ಅಪರ ಪ್ರವಾಹೋಕ್ತಿ, ಪೂರ್ವ ಅಪರ ಪ್ರವಾಹೋಕ್ತಿ. ಹಿಂದಲದು ಮುಂದಿನದು ಎಲ್ಲ ಪ್ರವಾಹ ಇದೆಯಲ್ಲ, ಅರ್ಥ ಈ ಮಂತ್ರ ಪೂರ್ತಿ. ಇಂದ್ರಿಯೇಭ್ಯ ಪರ ಹ್ಯರ್ಥಾರ್ಥೇಭ್ಯಶ್ಚ ಪರಮ್ಮನ ಮನಸತ್ತು ಪರ ಬುದ್ಧೇರಾತ್ಮ ಮಹಾ ಉದ್ದಕ್ಕಿದೆಯಲ್ಲ, ಇವೆಲ್ಲ ಈ ಪ್ರವಾಹ ಇದೆಯಲ್ಲ, ಇದನ್ನು ಯಾತಕ್ಕೆ ಅಂದರೆ ಪುರುಷ ಪ್ರತಿಪತ್ತ್ಯರ್ಥ ಏವ, ಆ ಪುರುಷನನ್ನ ತಿಳಿಯುವುದಕ್ಕೋಸ್ಕರವೇ. ಎಂಥ ಪುರುಷ? ಯಾವ ಪುರುಷನನ್ನ ತಿಳಿದರೆ
ಏನು ಸ್ವರೂಪ, ಪುರುಷನ ಸ್ವರೂಪವನ್ನ ಆತ್ಮತ್ವೇನ ಅಂದರೆ ಅಭೇದದಿಂದ ತಿಳಿದದ್ದೇ ಆದರೆ ಮೋಕ್ಷ ಎಂಬ ಪರಮ ಪದವೇ ಲಭಿಸಿಬಿಡುತ್ತದೆಯೋ ಅಂಥ ಪುರುಷ. ಅದನ್ನು ತಿಳಿಯುವುದಕ್ಕೋಸ್ಕರ ಇವೆಲ್ಲ ಕೂಡ ಈ ಪೂರ್ವಾಪರ ಪ್ರವಾಹ ಬಂದಿದೆ ಅಷ್ಟೆ ಅಂತ ಹೇಳಿ ಆಧ್ಯಾನಾಯ ಇತಿ. ಇವೆಲ್ಲ ಆಧ್ಯಾನಯ ತರ್ಕಬದ್ಧವಾಗಿ ಪದವಾಕ್ಯ ಪ್ರಮಾಣ ಪೂರ್ವಕವಾಗಿ ಇದನ್ನ ನಿಶ್ಚಯ ಮಾಡಿ ಮತ್ತು ಆ ತತ್ವವು ನಾನೇ ಆಗಿದ್ದೇನೆ ಎಂಬುದಾಗಿ ಅಭೇದದಿಂದ ತಿಳಿಯುವುದಕ್ಕೋಸ್ಕರ, ಈ ಅಭೇದದಿಂದ ತಿಳಿಯುವುದಕ್ಕೇನಿದು, ಇದು ಆಧ್ಯಾನ. ಇದು ಇದಕ್ಕೋಸ್ಕರವಾಗಿ ಇದು ಈ ಆಧ್ಯಾನಾಯ ಪ್ರಯೋಜನ ಭಾವ ಈ ಮಂತ್ರ ಬಂದಿದೆ ಅಂತಕ್ಕಂಥದ್ದು. ಇದು ಆಧ್ಯಾನ ಪೂರ್ವಕಾಯ ಸಮ್ಯಕ್ ದರ್ಶನಾಯ ಇತ್ಯರ್ಥ. ಈ ಆಧ್ಯಾನ ಯಾಕೆ ಮಾಡಬೇಕು? ಆಧ್ಯಾನ ಸಮ್ಯಕ್ ದರ್ಶನಕ್ಕೋಸ್ಕರ. ಯಾಕೆ? ಇಂತಹ ಪುರುಷ ಪ್ರತಿಪತ್ತಿ ಆ ಪುರುಷನ ಪ್ರತಿಪತ್ತಿ ಅರ್ಥ ಅದು ಪ್ರಯೋಜನಕ್ಕಾಗಿ ಬಂದಿದೆ ಅಂಥೇಳಿ, ಮತ್ತು ಸಮ್ಯಕ್ ದರ್ಶನಾರ್ಥಮೇವ ಹಿ ಇಹ ಆಧ್ಯಾನಂ ಉಪದಿಶ್ಯತೆ. ಇಲ್ಲಿ ಈ ಆಧ್ಯಾನವನ್ನು ಯಾತಕ್ಕೆ ಇಲ್ಲಿ ಉಪದೇಶ ಮಾಡಿದ್ದಾರೆ, ವಿಧಾನ ಮಾಡಿದ್ದಾರೆ ಅಂತಂದ್ರೆ ಈ ಸಮ್ಯಕ್ ದರ್ಶನಾರ್ಥಮೇವ. ಅಂದ್ರೆ ಸಮ್ಯಕ್ ದರ್ಶನ ಅಂತಂದ್ರೆ ಒಂದೇ, ಈ ಪುರುಷ ಪ್ರತಿಪತ್ತಿ ಅಂತಂದ್ರೂ ಒಂದೇ. ಪುರುಷ ಪ್ರತಿಪತ್ತಿ ಅಂದ್ರೆ ಸಮ್ಯಕ್ ದರ್ಶನ. ಆ ಸಮ್ಯಕ್ ದರ್ಶನಾರ್ಥಕ್ಕೋಸ್ಕರ ಮಾತ್ರವೇ ಇಲ್ಲಿ ಆಧ್ಯಾನವನ್ನ ಹೇಳಿದ್ದಾರೆ. ನತು ಆಧ್ಯಾನಮೇವ ಸ್ವಪ್ರಧಾನಂ. ಇಲ್ಲಿ ಆಧ್ಯಾನವನ್ನೇ ಸ್ವಪ್ರಧಾನವಾಗಿ ಹೇಳಿಲ್ಲ. ಮತ್ತೇನಾಗಿ ಹೇಳಿದ್ದಾರೆ? ಇದು ಕೇವಲ ಅಂಗವಾಗಿ ಹೇಳಿದ್ದಾರೆ. ಈ ಆಧ್ಯಾನವನ್ನ ಯಾವುದಕ್ಕೆ ಅಂಗವಾಗಿ? ಸಮ್ಯಕ್ ದರ್ಶನಾರ್ಥಕ್ಕೆ ಅಂಗವಾಗಿ, ಸಮ್ಯಕ್ ದರ್ಶನಕ್ಕೆ ಅಂಗವಾಗಿ, ಪುರುಷ ಪ್ರತಿಪತ್ತಿಗೆ ಅಂಗವಾಗಿ. ಹೀಗೆ ಇದು ಕೇವಲ ಒಂದು ಅಂಗ ಉಪದೇಶ. ಇದು ಅದಕ್ಕೆ ಅಂಗವಾಗಿ, ಸ್ವತಂತ್ರವಾಗಿ ಅಲ್ಲ. ಇದನ್ನು ಯಾಕೆ ಹೇಳಿದ್ರು ಈ ಮಾತನ್ನ? ಇಲ್ಲಿ ಹೇಳಿದ್ರಿ, ಇಲ್ಲಿ ಆಧ್ಯಾನ ಬಂದಿರತಕ್ಕಂಥದ್ದು ಪುರುಷ ಪ್ರತಿಪತ್ತಿಗೋಸ್ಕರ ಮತ್ತೆ ಸಮ್ಯಕ್ ದರ್ಶನಕ್ಕೋಸ್ಕರ ಅಂತ ಹೇಳ್ಬಿಟ್ರು. ತಿರ್ಗಾ ಇಲ್ಲ ಇದು ಸಮ್ಯಕ್ ದರ್ಶನಕ್ಕೋಸ್ಕರ ಬಂದಿದೆ, ಸ್ವತಂತ್ರವಾಗಿ ಪ್ರಯುಕ್ತವಾಗಿಲ್ಲ ಅಂತ ಯಾಕೆ ಹೇಳಿದ್ರು ಅಂತಂದ್ರೆ, ನೋಡಿ, ಆಧ್ಯಾನ ಅಂತಕ್ಕಂಥದ್ದು ಈ ಶ್ರುತಿಗಳಲ್ಲಿ ಮತ್ತೆ ವ್ಯಾಖ್ಯಾನಗಳಲ್ಲೂ ಕೂಡ ಭಾಷೆ ಎರಡು ಅರ್ಥದಲ್ಲಿ ಪ್ರಯುಕ್ತವಾಗಿದೆ. ಒಂದು, ಈಗ ನಾವು ಅರ್ಥ ಮಾಡಿದ ಹಾಗೆ ಈ ನಿಧಿಧ್ಯಾಸನ ಪೂರ್ವ. ಇದು ನಿಧಿಧ್ಯಾಸನ ಏನು? ಇದು ಆ ಒಂದು ಪರಮಾರ್ಥ ದರ್ಶನಕ್ಕೆ ಅಂಗವಾಗಿ ಮಾಡಬೇಕಾದದ್ದು. ಆತ್ಮಾವಾರೇ ದ್ರಷ್ಟವ್ಯ. ಅದಕ್ಕೇನು ಮಾಡಬೇಕು? ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಅದಕ್ಕೆಲ್ಲ ನಿಮಿತ್ತ ಕಾರಣ ಇದೆ, ಸ್ವತಂತ್ರ ಅಲ್ಲ. ಅದಕ್ಕೋಸ್ಕರ ಇದನ್ನು ಮಾಡಬೇಕಷ್ಟೆ ಅಲ್ವಾ? ಇದು ಈಗ ನಾವು ಹೇಳಿದ್ದು. ಇಲ್ಲಿ ಆಧ್ಯಾನ. ಇನ್ನೊಂದು ಆಧ್ಯಾನ ಅಂತ ಇದೆ, ಅದು ಸ್ವತಂತ್ರವಾದದ್ದು. ಏನು ಅಂತಂದ್ರೆ ಉಪಾಸನೆ. ಈ ಉಪಾಸನೆ ಅಂತಂದ್ರೆ ಏನಾಗುತ್ತೆ? ಉಪಾಸನೆ. ಈಗ ಒಂದು ಆಧ್ಯಾನ ಅಂತಿದೆ, ಉಪಾಸನೆ. ಯಾವುದೋ ಒಂದು ಇಂದ್ರನ ಒಂದು ಆಧ್ಯಾನ, ರುದ್ರನ ಆಧ್ಯಾನ, ವಿಷ್ಣುವಿನ ಅಂದಾಗ ಏನಾಗುತ್ತೆ? ಒಂದೊಂದು ಸ್ವತಂತ್ರವಾಗಿದ್ದು. ವಿಷ್ಣುವಿನ ಉಪಾಸನೆ ಅಷ್ಟೇ, ಅಲ್ಲಿ ಇದೆ. ರುದ್ರನ ಸಂಬಂಧಪಟ್ಟಿಲ್ಲ, ಅದು ಈಗ ಸ್ವತಂತ್ರವಾದ. ಇಲ್ಲಿ ಯಾಕೆ ಹೇಳಿದ್ದಾರೆ ಸ್ವಪ್ರಧಾನ, ಸ್ವತಂತ್ರವಾಗಿ ಹೇಳಿಲ್ಲ ಇಲ್ಲಿ ಯಾಕೆ ಹೇಳಿದ್ದಾರೆ ಅಂದರೆ, ಸ್ವತಂತ್ರವಾಗಿ ಒಂದು ಪಕ್ಷ ನಾವು ತಿಳಿದುಕೊಂಡು ಬಿಟ್ಟರೆ ಇಲ್ಲಿ ಉಪಾಸನೆ ಅಂತ ಅರ್ಥವಾಗಿ ಬಿಡುತ್ತೆ. ಆವಾಗ ಏನಾಯಿತು? ಓಹೋ, ಸಮ್ಯಕ್ ದರ್ಶನಕ್ಕೋಸ್ಕರ ಉಪಾಸನೆಯನ್ನು ವಿಧಾನ ಮಾಡಿದ್ದಾರೆ ಅಂತ ಅರ್ಥ ಆಗಿಬಿಡುತ್ತೆ. ಹೌದು ತಾನೆ? ಈ ಆಧ್ಯಾನ ಅಂತ ಅನ್ನೋದಕ್ಕೆ ಉಪಾಸನೆ ಅಂತ ಅರ್ಥ ಮಾಡಿಬಿಟ್ರೆ, ಸ್ವತಂತ್ರವಾಗಿ ಹೇಳಿದ್ದಾರೆ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವು ಏನಾಗುತ್ತೆ? ಉಪಾಸನೆ ಅಂತ ಹಾಗಾದರೆ ಸಮ್ಯಕ್ ದರ್ಶನಕ್ಕೋಸ್ಕರ ಉಪಾಸನೆಯನ್ನ ವಿಧಾನ ಮಾಡಿದ್ದಾರೆ ಅಂತಾಗಿಬಿಡುತ್ತೆ. ಏನು?
ತದ್ವಿರುದ್ಧ ಯಾವುದನ್ನ ನಿರಾಕರಣೆ ಮಾಡುವುದಕ್ಕೋಸ್ಕರ ತತ್ವ ಸಮನ್ವಯ ಎಂಬ ಸೂತ್ರದಲ್ಲಿ ವಿಸ್ತಾರವಾಗಿ ಶಂಕರ ಭಗವತ್ಪಾದರು ಈ ಪ್ರತಿಪತ್ತಿ ಅಲ್ಲಿ ಪ್ರತಿಪತ್ತಿ ಅಂದ್ರೆ ಉಪಾಸನೆ ಅಂತ. ಪ್ರತಿಪತ್ತಿ ವಿಧಿ ವಿಷಯತೆಯ ಶಾಸ್ತ್ರೇಣ ಸಮರ್ಪ್ಯಂತೆ ಅಂತ ಹೇಳಿದಾರಲ್ಲ, ಅದನ್ನು ನಿರಾಕರಣೆ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ರು ಹಾಗೆ ಅದನ್ನ ಇಲ್ಲಿ ತಿರುಗಾ ತಂದಾಗ ಆಗಿಬಿಡುತ್ತೆ. ಹಾಗಾಗಿ ಇದು ಸ್ವತಂತ್ರವಾದ ಒಂದು ಪ್ರಯೋಗವಾಗಿಲ್ಲ. ಅಧ್ಯಯನ ಅಂತಕ್ಕಂಥದ್ದು ಕೇವಲ ಅಂಗಭಾವದಿಂದ ಪ್ರಯುಕ್ತವಾಗಿದೆ. ಅಂಗಭಾವ ಯಾವುದಕ್ಕೆ ಅಂಗಭಾವ ಅಂದರೆ ಸಮ್ಯಕ್ ದರ್ಶನಕ್ಕೆ ಅಂಗವಾಗಿ, ಉಪಾಯವಾಗಿ, ನಿಮಿತ್ತವಾಗಿ, ಸ್ವತಂತ್ರವಾಗಿ ಅಲ್ಲ. ಸ್ವತಂತ್ರ ಅಂದರೆ ಉಪಾಸನೆ ಅಂತ ಆಗಿಬಿಡುತ್ತೆ ಅಂತ ಹೇಳಿ ಮತ್ತೇನು ಹೀಗೆ ಆಧ್ಯಾಯ ಪ್ರಯೋಜನ ಭಾವ ಅಂತಕ್ಕಂಥದ್ದನ್ನು ಹೇಳಿದ್ರು. ಈಗ ಸರಿ, ಈ ಆಧ್ಯಾಯ ಪ್ರಯೋಜನ ಎಲ್ಲ ಹೇಳಿದೆ, ಸರೋಯ್ತು, ತರ್ಕದಿಂದ ಆಯಿತು, ವಾಕ್ಯದಿಂದ ಆಯಿತು. ಮತ್ತೆ ಈಗ ಹೇಳ್ತಾರೆ ಶಂಕರ ಭಗವತ್ಪಾದರ ಮುಂದೆ, ನೋಡಪ್ಪ, ಇಷ್ಟೆಲ್ಲ ಯಾತಕ್ಕೆ ನಾವು ಚರ್ಚೆ ಮಾಡಬೇಕು? ಇಷ್ಟೆಲ್ಲ ಚರ್ಚೆ 3/4 ಗಂಟೆ ಚರ್ಚೆ ಮಾಡಿ 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 ಯಾತಕ್ಕೆ? ಏನು ಬೇಕಿರಲಿಲ್ಲ, ಇದು ಬೇಕಿಲ್ಲ. ಬೇಕಿಲ್ಲ ಅಂದ್ರೆ ಬೇಕಂತ ಆಗಲ್ಲ, ಬೇಕು. ಆದರೆ ಇಷ್ಟೆಲ್ಲ ಕೇವಲ ಒಂದೇ ಒಂದು ಶಬ್ದ ಪ್ರಯೋಗ ಮಾಡಿದ್ದಾರಲ್ಲ, ಅದರಿಂದಲೇ ಇವೆಲ್ಲವನ್ನೂ ನಾವು ತಿಳಿದುಕೊಂಡು ಬಿಡಬಹುದು. ಇಷ್ಟೆಲ್ಲ ವಿಚಾರ ಮಾಡಬೇಕಾದ ಅವಶ್ಯಕತೆ ಅಲ್ಲ. ಪೂರ್ವಮೀಮಾಂಸಾ ಶಾಸ್ತ್ರ ಅಲ್ಲಿ ಏನು ಹೇಳಿದ್ದಾರೆ ಕಣ್ರಿ, ಏಕವಾಕ್ಯತೆಗೋಸ್ಕರ, ಏಕತೆನೋ. ಮತ್ತೆ ಅಲ್ಲಿ ಯಾಕೆ ಬೇಕು? ಒಂದೇ ಒಂದು ಯಾಕೆ? ಏನು ಸ್ವಾಮಿ ಅಂಥದ್ದು? ಹಾಗಾದ್ರೆ ಒಂದೇ ತಿಳ್ಕೊಂಬೋಣ, ಸುಮ್ಮನೆ ಯಾಕೆ ಸಮಯವನ್ನ ಹಾಳು ಮಾಡೋದು ಅಂತಂದ್ರೆ, ನೋಡಪ್ಪ, ಅದೂ ಇದೆ. ಏನದು ಅಂದ್ರೆ ಮುಂದಿನ ಸೂತ್ರವನ್ನು ಹೇಳ್ತಾರ, ಆತ್ಮಶಬ್ದಾಚ. ನೋಡಪ್ಪ, ಇಲ್ಲಿ ಏನಾಗಿದೆ? ಆತ್ಮ ಎಂಬತಕ್ಕಂಥ ಶಬ್ದವನ್ನ ಪ್ರಯೋಗ ಮಾಡಿದ್ದಾರೆ. ಆತ್ಮ ಎಂಬ ಶಬ್ದವನ್ನು ಪ್ರಯೋಗ ಮಾಡಿರುವುದರಿಂದ ಏನಾಗುತ್ತೆ? ಇದು ಈ ಎಲ್ಲ ವಾಕ್ಯಗಳು ಕೂಡ ಇಂದ್ರಿಯ, ಮನಸ್ಸು, ಬುದ್ಧಿ, ಮಹತ್ತತ್ವ ಮತ್ತೆ ಅವ್ಯಕ್ತ ಇವೆಲ್ಲವೂ ಕೂಡ ಏನಾಗಿದೆ? ಆ ಒಂದು ಆತ್ಮತತ್ವದ ಪ್ರತಿಪಾದನೆ, ಅದನ್ನು ತಿಳಿಸುವುದಕ್ಕೋಸ್ಕರ ಬಂದಿದೆ ಉಪಾಯವಾಗಿ ಅಂತ ಅರ್ಥವಾಗುತ್ತೆ, ಸರಳವಾಗಿ ಅರ್ಥವಾಗುತ್ತೆ. ಮಧ್ಯೆಲ್ಲ ಯಾಕೆ ಸ್ವಾಮಿ ಬೇಕಾಗಿತ್ತು? ಇಲ್ಲ, ಇದು ಬೇಕು. ಯಾಕೆ ಅಂದರೆ ಸರಳವಾಗಿ ಹೇಳಿದರೆ ತಾರ್ಕಿಕರಿಗೆ ಒಪ್ಪವಾಗುವುದಿಲ್ಲ. ಹೌದು ತಾನೆ? ಯಾಕೆಂದರೆ ಯಾರ್ಯಾರಿಗೆ ಯಾವ ಭಾಷೆಯಲ್ಲಿ ಯಾವ ತರಹ ಉತ್ತರ ಕೊಡಬೇಕು ಅದೇ ರೀತಿ ಕೊಡಬೇಕು. ಹೌದು ತಾನೆ? ಒಬ್ಬ ಪೊಲೀಸ್ ಅಧಿಕಾರಿ ಇದ್ದಾನೆ, ಅವನ ಮನೆಗೆ ಯಾರೋ ಸಾಧುಗಳು ಬಂದರು, ಸ್ವಾಮಿಗಳು ಬಂದರು, ಸನ್ಯಾಸಿಗಳು ಬಂದರು. ಏನು ಮಾಡ್ತಾನೆ? ಎಲ್ಲ ಡ್ರೆಸ್ ಬಿಚ್ಚಾಕ್ತಾನೆ, ಬರ್ತಾನೆ ಉಟ್ಕೊತಾನೆ. ಬಹಳ ವಿನಯದಿಂದ, ಅತ್ಯಂತ ವಿನಯದಿಂದ ಅವನು ಬರಮಾಡ್ಕೊಳ್ತಾನೆ, ಆದರೋಪಚಾರ ಮಾಡ್ತಾನೆ, ಕಳಿಸ್ತಾನೆ. ಸರಿ ಆಯಿತು, ಎಲ್ಲ ಹೋದ, ಆಫೀಸ್ಗೆ ಹೋದ, ಅಲ್ಲಿ ಯಾವನೋ ಕಳ್ಳ ಅವ್ರನ್ನ ಹೇಗೆ ಮಾತಾಡಿಸ್ಬೇಕು? ಅವ್ರ ಭಾಷೆಯಲ್ಲಿ ಮಾತಾಡಿಸ್ಬೇಕು. ಹೀಗೆ ಆದ್ದರಿಂದ ಏನಾಗಿದೆ ಇಲ್ಲಿ, ತಾರ್ಕಿಕರಿಗೆ ಅವರಿಗೆ ತರ್ಕದ ಭಾಷೆಯಲ್ಲೇ ಅವ್ರಿಗೆ ಹೇಳಬೇಕು. ತರ್ಕವೇ ಪ್ರಧಾನ. ತರ್ಕದಿಂದ ಸಿದ್ಧವಾದ್ರೆ ಮಾತ್ರ ಒಪ್ತಾರೋ, ಇಲ್ಲಿ ಒಪ್ಪೋದೇ ಇಲ್ಲ. ಹಾಗಾಗಿ ಇವೆಲ್ಲ ಅತ್ಯಂತ ಅವಶ್ಯಕತೆ, ಬೇಕೇ ಬೇಕು ಇವೆಲ್ಲ. ಮತ್ತೆ ಇಲ್ಲಿ ಹೇಳಿರ್ತಕ್ಕಂತಹದ್ದು ಇವೆಲ್ಲ ಯಾರು ಈ ತರ್ಕ ಗೊಂದಲ ಬೇಡ, ಸರಳವಾಗಿ ತಿಳ್ಕೊಳ್ಳೋಣ ಅಂತ ಅನ್ನೋದಕ್ಕೆ ಇದು ಆತ್ಮಶಬ್ದ ಇದೆ ಏನಪ್ಪ, ಅದರಿಂದಲೂ ಕೂಡ ಇದೇ ಅರ್ಥ ಬರುತ್ತೆ ಅಂತ ಹೇಳಿದ್ದಾರೆ. ಅದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.